ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರಾಧ್ಯಕ್ಷರು ಉತ್ತರ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಿದರೆ, ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದ ದಿಬ್ಬೂರು ಗ್ರಾಮದಲ್ಲಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಗ್ರಾಮ ಪರಿಕ್ರಮ ಯಾತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಯಾತ್ರೆ ಉದ್ದೇಶ ಇಷ್ಟೇ, ರೈತರ ಜೊತೆ ನೇರವಾಗಿ ಸಂವಾದ ಮಾಡ್ತಕ್ಕಂಥದ್ದು. ಭವಿಷ್ಯದಲ್ಲಿ ರೈತರು ಯಾವ ರೀತಿಯಾದಂತಹ ಯೋಜನೆಗಳನ್ನು ಬಯಸ್ತಾರೆ ಮತ್ತು ರೈತರ ಶ್ರೇಯೋಭಿವೃದ್ಧಿಗೆ ಯಾವ ರೀತಿಯಾದಂಥ ಇನ್ನೂ ಹೆಚ್ಚು ಹೆಚ್ಚು ಯೋಜನೆಗಳನ್ನು ತರಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ರೈತರ ಜೊತೆ ನೇರವಾಗಿ ಸಂಪರ್ಕ ಮಾಡಿ, ಅವ್ರ ಜೊತೆ ಸಂವಾದ ಮಾಡಿ, ಅವರ ಸಲಹೆ ಸೂಚನೆಗಳನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮುಟ್ಟಿಸ್ತಕ್ಕಂಥದ್ದು, ಭವಿಷ್ಯದ ದಿನಮಾನಗಳಲ್ಲಿ ಪ್ರಣಾಳಿಕೆಗಳೆಲ್ಲ ಜೋಡಿಸ್ತಕ್ಕಂಥದ್ದು ಒಂದು. ಎರಡನೇದ್ದು, ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಏನು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಇದೆ, ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಸುಮಾರು 53 ಲಕ್ಷ ರೈತ ಕುಟುಂಬಗಳಿಗೆ ನೇರವಾಗಿ ಅವರ ಅಕೌಂಟಿಗೆ 6,000 ರೂಪಾಯಿಗಳನ್ನು ಹಾಕ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಭೀಮಾ ಫಸಲ್ ಯೋಜನೆ ಮುಖಾಂತರ ಪ್ರತಿ ಹೆಕ್ಟರ್ಗೆ 30,000 ರಿಂದ 40,000 ರೂಪಾಯಿವರೆಗೆ ಸಹಾಯಧನ ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿದ್ದಾಗ ಯಡಿಯೂರಪ್ಪನವರೇನು ಜಾರಿಗೆ ತಂದಿರತಕ್ಕಂಥ ಯೋಜನೆಗಳಿದೆ ಅದನ್ನು ಗಮನಕ್ಕೆ ತರ್ತಕ್ಕಂಥ ವಿಶೇಷವಾಗಿ ನಾನು ಕೋಲಾರ ಜಿಲ್ಲೆಗೆ ಸಂಬಂಧ ಹೇಳಬೇಕು ಅಂತಂದರೆ, 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು 2-3 ತೀರ್ಮಾನ ತಗೊಂಡು, ಒಂದು ಹೈನುಗಾರಿಕೆಯನ್ನು ಮಾಡಿ ಜೀವನ ಮಾಡತಕ್ಕಂಥ ಕುಟುಂಬಗಳಿಗೆ ಪ್ರತಿ ಲೀಟರ್ಗೆ ಆರಂಭದಲ್ಲಿ 2 ರೂಪಾಯಿ, ಮೊನ್ನೆ ನಮ್ಮ ಸರ್ಕಾರ ಕೊನೆಗೊಳ್ಳೋ ಸಂದರ್ಭದಲ್ಲಿ ಪ್ರತಿ ಲೀಟರ್ಗೆ 5 ರೂಪಾಯಿಗೆ ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂಥ, ನೇರವಾಗಿ ರೈತರ ಅಕೌಂಟಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಆದರೆ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನು ಆ ಹೈನುಗಾರಿಕೆ ಮಾಡ್ತಕ್ಕಂಥ ರೈತ ಕುಟುಂಬಗಳಿಗೆ ಪ್ರತಿ ಲೀಟರ್ಗೆ 5 ರೂಪಾಯಿ ಇತ್ತು, ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದೆ. ಸುಮಾರು 715 ಕೋಟಿ ರೂಪಾಯಿ ಇವತ್ತು ಪೆಂಡಿಂಗ್ ಇದೆ ರೈತರಿಗೆ, ಇವತ್ತಿಗೂ ಕೊಟ್ಟಿಲ್ಲ. ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ, ಹೈನುಗಾರಿಕೆ ಮೇಲೆ ಜೀವನ ಮಾಡ್ತಕ್ಕಂಥವ್ರು ನೋಡಿ, ನಮ್ಮ ಸರ್ಕಾರಗಳು ರೈತರಿಗೆ, ಯಾರು ದುಡಿಮೆ ಮಾಡ್ತಕ್ಕಂಥ ರೈತರಿದ್ದಾರೆ, ಯಾರು ರೈತಾಕಿ ಜೀವನವನ್ನು ರೈತಾಕಿ ಮಾಡ್ಕೊಂಡು ಬದುಕು ಮಾಡ್ತಾ ಇದ್ದಾರೆ, ಅವ್ರಿಗೆ ಪ್ರೋತ್ಸಾಹ ಧನದ ರೂಪದಲ್ಲಿ ಪ್ರತಿ ತಿಂಗಳು ಕೊಡ್ತೀವಿ. ಹೈನುಗಾರಿಕೆ ವಿಶೇಷವಾಗಿ ನೀವು ತೆಗೆದು ನೋಡಿ, ಪ್ರತಿ ಕುಟುಂಬಕ್ಕೆ ಕನಿಷ್ಠ 3,000 ರಿಂದ 5,000 ರೂಪಾಯಿವರೆಗೆ ನೇರವಾಗಿ ಹಾಲಿನ ಪ್ರೋತ್ಸಾಹ ಧನ ಅವ್ರ ಅಕೌಂಟಿಗೆ ಹೋಗ್ತಿತ್ತು. ಅದು ನಿಲ್ಲಿಸುವಂಥ ಕೆಲಸ ಮಾಡಿದೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಜಾರಿಗೆ ತಂದು ಅವರೆಲ್ಲ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ ಸರ್ಕಾರ. ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದೆ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಕೇಂದ್ರ ಸರ್ಕಾರ 6,000 ಕೊಡ್ತಿದ್ರು, ಅದಕ್ಕೆ 4,000 ಏನು ರಾಜ್ಯ ಸರ್ಕಾರದಿಂದ ಕೊಡ್ತಿದ್ವಿ, ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದೆ. ಇವೆಲ್ಲ ನಿಲ್ಲಿಸಿರೋದನ್ನ ನೀವು ಅಕೌಂಟ್ ಲೆಕ್ಕ ಹಾಕಿದ್ರೆ ಅವ್ರೇನು ಕೊಡ್ತಾ ಇದ್ದಾರೆ 2,000 ರೂಪಾಯಿ, ಅದು ಯಾವ ಲೆಕ್ಕಕ್ಕೂ ಆಗೋದಿಲ್ಲ. ಅದನ್ನು ಕೂಡ ಸರಿಯಾಗಿ ಇವತ್ತಿಗೆ ಮುಟ್ಟಿಸಿಲ್ಲ. ನಾನು ಈಗ ನಮ್ಮ ಯಾವುದದು ಮಲ್ನಾಯಕನಹಳ್ಳಿನಲ್ಲಿ ಪ್ರಾರಂಭದಲ್ಲಿ ನಾನು ರೈತರ ಜೊತೆ ಸಂವಾದ ಮಾಡ್ತೀನಿ. ಭಾಳಷ್ಟು ಜನ ರೈತರಿಗೆ ಬಂದಿಲ್ಲ.